ನಮಸ್ಕಾರ ಸ್ನೇಹಿತರೆ. ಫಮಅಭ ಯೋಜನೆಯಡಿಯಲ್ಲಿ ಗದಗದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘವು ಹೊಸ ಉದ್ಯೋಗ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಲ್ಯಾಬ್ ತಂತ್ರಜ್ಞರು ಮತ್ತು ನರ್ಸಿಂಗ್ ಅಧಿಕಾರಿಗಳು ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಎಲ್ಲಾ ವಿವರಗಳನ್ನು ಪಡೆಯಲು ಮತ್ತು ಕೊನೆಯ ದಿನಾಂಕದ ಮೊದಲು ಅರ್ಜಿ ಸಲ್ಲಿಸಲು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಅಧಿಸೂಚನೆ ವಿವರಗಳು. ಸಂಸ್ಥೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಗದಗ. ನಿಶ್ಚಿತಾರ್ಥದ ಪ್ರಕಾರ 31.03/2026 ರವರೆಗೆ ನೇರ ಒಪ್ಪಂದದ ನೇಮಕಾತಿ. ಅರ್ಜಿ ಸಲ್ಲಿಸುವ ಅವಧಿ 20 ಮೇ 2025 ರಿಂದ 30 ಮೇ 2025 ರವರೆಗೆ ಸಂಜೆ 5 ಗಂಟೆಯವರೆಗೆ. ಉದ್ಯೋಗ ವಿವರಗಳು. ಲ್ಯಾಬ್ ಟೆಕ್ನಿಷಿಯನ್ ಜೂನಿಯರ್, ಲ್ಯಾಬ್ ಟೆಕ್ನಿಷಿಯನ್ ಜೂನಿಯರ್ ಅಸಿಸ್ಟೆಂಟ್. ಖಾಲಿ ಹುದ್ದೆಗಳು 11 ಹುದ್ದೆಗಳು. ಅರ್ಹತೆ ಎಸ್ಎಸ್ಎಲ್ಸಿ ಅಥವಾ ತತ್ಸಮಾನ. ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡ್ನಿಂದ ಲ್ಯಾಬ್ ಟೆಕ್ನಾಲಜಿಯಲ್ಲಿ 3 ವರ್ಷಗಳ ಡಿಪ್ಲೊಮಾ. ಕರ್ನಾಟಕ ಪ್ಯಾರಾಮೆಡಿಕಲ್ ಕೌನ್ಸಿಲ್ನಲ್ಲಿ ನೋಂದಾಯಿಸಿರಬೇಕು. ಅನುಭವ. ಆದ್ಯತೆ 5 ವರ್ಷಗಳು ಸಹಾಯಕ ಹುದ್ದೆಗಳಿಗೆ. ವಯಸ್ಸಿನ ಮಿತಿ ರಾಜ್ಯದ ಮಾರ್ಗಸೂಚಿಗಳ ಪ್ರಕಾರ. ನರ್ಸಿಂಗ್ ಅಧಿಕಾರಿ. ಖಾಲಿ ಹುದ್ದೆಗಳು 11 ಹುದ್ದೆಗಳು. ಅರ್ಹತೆ ಬಿಎಸ್ಸಿ ನರ್ಸಿಂಗ್ ಅಥವಾ ಪೋಸ್ಟ್ ಸರ್ಟಿಫಿಕೇಟ್, ಬಿಎಸ್ಸಿ ನರ್ಸಿಂಗ್ ಅಥವಾ ನರ್ಸಿಂಗ್ನಲ್ಲಿ ಡಿಪ್ಲೊಮಾ. ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ನೋಂದಾಯಿಸಿರಬೇಕು. ವಯಸ್ಸಿನ ಮಿತಿ ಗರಿಷ್ಠ 45 ವರ್ಷಗಳು. ಸಂಬಳದ ವಿವರಗಳು. ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಗುತ್ತಿಗೆ ಹುದ್ದೆಗಳ ಪ್ರಕಾರ ಸರ್ಕಾರಿ ಮಾನದಂಡಗಳ ಪ್ರಕಾರ ಸಂಬಳವನ್ನು ನಿಗದಿಪಡಿಸಲಾಗುತ್ತದೆ. ನಿಖರವಾದ ವೇತನವನ್ನು ಅಧಿಸೂಚನೆಯಲ್ಲಿ ಉಲ್ಲೇಖಿಸಲಾಗಿಲ್ಲ. ಅರ್ಹತಾ ಮಾನದಂಡಗಳು. ಉಲ್ಲೇಖಿಸಲಾದ ಶೈಕ್ಷಣಿಕ ಅರ್ಹತೆಗಳು. ಸಂಬಂಧಿತ ಕರ್ನಾಟಕ ವೈದ್ಯಕೀಯ ಮಂಡಳಿಗಳಲ್ಲಿ ನೋಂದಣಿ ಕಡ್ಡಾಯ. ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ದಾಖಲೆಗಳನ್ನು ಪಿಡಿಎಫ್ ರೂಪದಲ್ಲಿ ಅಪ್ಲೋಡ್ ಮಾಡಬೇಕು. ಅಪೂರ್ಣ ಅಥವಾ ತಪ್ಪಾದ ದಾಖಲೆಗಳು ತಿರಸ್ಕಾರಕ್ಕೆ ಕಾರಣವಾಗುತ್ತವೆ. ಬ್ರೇಕಿಂಗ್ ನ್ಯೂಸ್. ಮೈಸೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ನೇಮಕಾತಿ ಅಧಿಸೂಚನೆಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ನೇಮಕಾತಿ ಪ್ರಕ್ರಿಯೆ, ಅರ್ಹತೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನದ ಕುರಿತು ಎಲ್ಲಾ ವಿವರಗಳಿಗಾಗಿ ಮೇಲಿನ ಐ ಬಟನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ವಿವರವಾದ ವಿಡಿಯೋವನ್ನು ವೀಕ್ಷಿಸಿ. ಅರ್ಜಿ ಸಲ್ಲಿಸುವುದು ಹೇಗೆ? ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ವಿವರಣೆಯಲ್ಲಿರುವ ಲಿಂಕ್. 20 ಮೇ 2025 ರಿಂದ 30 ಮೇ 2025 ಸಂಜೆ 5 ರವರೆಗೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ. ಅಗತ್ಯವಿರುವ ಎಲ್ಲಾ ದಾಖಲೆಗಳನ್ನು PDF ಸ್ವರೂಪದಲ್ಲಿ ಅಪ್ಲೋಡ್ ಮಾಡಿ. ಗಡುವಿನ ಮೊದಲು ಸಲ್ಲಿಸಿ. ಆಯ್ಕೆ ಪ್ರಕ್ರಿಯೆ. ಆಯ್ಕೆಯು ಮೆರಿಟ್ ಮತ್ತು ರೋಸ್ಟರ್ ವ್ಯವಸ್ಥೆಯನ್ನು ಆಧರಿಸಿರುತ್ತದೆ. ಅಂತಿಮ ನಿರ್ಧಾರವು ಗದಗ ಜಿಲ್ಲಾ ಆಯ್ಕೆ ಸಮಿತಿಯದ್ದಾಗಿದೆ. ಪ್ರಮುಖ ದಿನಾಂಕಗಳು. ಅಧಿಸೂಚನೆ ದಿನಾಂಕ 15 ಮೇ 2025. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 20 ಮೇ 2025. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಮೇ 2025 ಸಂಜೆ 5 ಗಂಟೆಯೊಳಗೆ. ಪ್ರಮುಖ ಸೂಚನೆಗಳು. ಸಂಪೂರ್ಣ ದಾಖಲೆಗಳನ್ನು PDF ಸ್ವರೂಪದಲ್ಲಿ ಮಾತ್ರ ಸಲ್ಲಿಸಿ. ಕಾಣೆಯಾದ ದಾಖಲೆಗಳನ್ನು ಹೊಂದಿರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕೆಲಸದ ಸಮಯದಲ್ಲಿ ರಜಾ ದಿನಗಳನ್ನು ಹೊರತುಪಡಿಸಿ ಎನ್ಎಂ ಕಚೇರಿಗೆ ಕೊಠಡಿ 101 ಭೇಟಿ ನೀಡಿ. ಇವತ್ತಿನ ಗದಗ DHS ಉದ್ಯೋಗ ಮಾಹಿತಿ ಇಷ್ಟೇ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಲು, ಹಂಚಿಕೊಳ್ಳಲು ಮತ್ತು ಹೆಚ್ಚಿನ ಇತ್ತೀಚಿನ ಸರ್ಕಾರಿ ಉದ್ಯೋಗ ಅಧಿಸೂಚನೆಗಳಿಗಾಗಿ ಚಂದಾದಾರರಾಗಲು ಮರೆಯಬೇಡಿ. ಶುಭವಾಗಲಿ.